ನಮಸ್ಕಾರ ಎಲ್ಲರಿಗೂ. ಈ ಸ್ಪಿಟಿ ರೈಡ್ದು 10ನೇ ದಿನದ್ದು ಸ್ವಾಗತ. ಈಗ ನಾನು ಇರೋದು ಕಾಜಾ, ಇಲ್ಲೇ ಹಾಸ್ಟೆಲ್ದಾಗ ರೂಮ್ಸ್ ತಗೊಂಡಿದ್ದೆ. ಟೈಮ್ ಬಂದ್ಬಿಟ್ಟು 6 ಆಗೈತೆ. 5 ಗಂಟೆಗೆ 12 ಡಿಗ್ರೀಸ್ ಇತ್ತು. ಈಗ 14-15 ಡಿಗ್ರಿ ಇತ್ತು. ಆಲ್ ರೈಟ್. ಮೊನ್ನೆ ಬಂದೆ ಕಾಜಾ ಮಧ್ಯಾಹ್ನ. ಆಮೇಲೆ ಮಾರ್ಕೆಟ್ ಅಡ್ಡಾಡಿದೆ, ಸ್ವಲ್ಪ ಶಾಪಿಂಗ್ ಮಾಡೋದಾದ್ರೆ. ಆಮೇಲೆ ನಿನ್ನೆ ಕಾಜಾದಿಂದ ಎಲ್ಲೇ ಕೀ ಮೊನಾಸ್ಟ್ರಿ, ಚೀಚಮ್ ಬ್ರಿಡ್ಜ್, ಕಿಬ್ಬರ್, ಲಾಂಗ್ಜಾದಾಗ ಬುದ್ಧ ಸ್ಟ್ಯಾಚ್ಯೂ, ಸಿಕ್ಕಿಂ ವರ್ಲ್ಡ್ಸ್ ಹೈಯೆಸ್ಟ್ ಪೋಸ್ಟ್ ಆಫೀಸು, ಆಮೇಲೆ ಕಾಮಿಕ್ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರೇಬಲ್ ವಿಲೇಜ್ 15,000, ಆಮೇಲೆ ವರ್ಲ್ಡ್ಸ್ ಹೈಯೆಸ್ಟ್ ರೆಸ್ಟೋರೆಂಟ್ ಇತ್ತು. ಅದ್ ಮುಗಿಸಿ ಬಂದೆ. ಅವೆಲ್ಲ ಸೇರಿ ಒಂದು 6 ತಾಸು ಹಿಡಿತು ಅಷ್ಟೇ. ಆಲ್ರೈಟ್, ಸೊ ಇವತ್ತಿಂದು ಡೆಸ್ಟಿನೇಷನ್ ಮನಾಲಿ. ಇಲ್ಲಿಂದ ಅರೌಂಡ್ 208 ಕಿಲೋಮೀಟರ್ಸ್ ಆಯ್ತು. ಅದರ ಒಂದು ಡಿವಿಯೇಷನ್ ತಗೊಳಕ್ತೇನೆ, ಚಂದ್ರತಾಲ್ ಲೇಕ್ ಅಂತ. ಈಗ ಫಸ್ಟ್ ಕುಂಜುಮ್ ಪಾಸ್ ಬರ್ತದೆ. ಕುಂಜುಮ್ ಪಾಸ್ ಆದ್ಕೂಳೆ ರೈಟ್ ಡಿವಿಯೇಷನ್ ತಗೊಂಡು ಸ್ವಲ್ಪ ಒಳಗೆ ಹೋಗ್ಬೇಕು. ಚಂದ್ರತಾಲ್ ಲೇಕ್ ಅದು 1 ಕಿಲೋಮೀಟರ್ ನಡಿಬೇಕಂತಪ್ಪ. ಅಯ್ಯೋ, ಅದೊಂದು ನಿಮಿಷ. ಸೊ ಇಲ್ಲಿಂದ ಚಂದ್ರತಾಲ್ ಲೇಕ್ 98 ಕಿಲೋಮೀಟರ್ಸ್ ಆಯ್ತು. ಅಲ್ಲಿಂದ 111 ಮನಾಲಿ ಐತು. ಬೆಳಿಗ್ಗೆನೆ ಬಿಡು ಅಂತ ಹೇಳಿದ್ರು. ನಾನು ಆಕ್ಚುಲಿ 9 ಗಂಟೆಗೆ ಬಿಟ್ಟು ಒಂದು 6-7 ತಾಸು ಆಕೇತಂದ್ರೆ ಇಲ್ಲಿ ಹೇಳಿದ್ರಿಲ್ಲ, ವಾಟರ್ ಕ್ರಾಸಿಂಗ್ ಮಧ್ಯಾಹ್ನ ಜಾಸ್ತಿ ಆಕೇತು, ಆಮೇಲೆ ಟ್ರಾಫಿಕ್ಕು ಅದು ಇದು ಎಲ್ಲ ಆಕೇತು, ಹೋಗ್ಬಿಡು. ಈಗ ನಡು 100 ಕಿಲೋಮೀಟರ್ ನೋ ನೆಟ್ವರ್ಕ್ ಝೋನ್ ಐತಂತ ಯಾವ್ದೋ ಒಂದ್ 2 ಊರು ಹೇಳಿದ್ರು. ಅದಕ್ಕೆ ಹೊರ್ಟು. ಪೆಟ್ರೋಲ್ ಮೊನ್ನೆನ ಹಾಕ್ಸಿದ್ದೆ. ಈಗ 100 ಕಿಲೋಮೀಟರ್ ಹೊಡೈತೆ. ಇನ್ನು ಅರೌಂಡ್ 350 ಕಿಲೋಮೀಟರ್ಸ್ ರೇಂಜ್ ಐತೆ. ಚೈನ್ ಕ್ಲೀನ್ ಮಾಡಿದೆ, ಎಲ್ಲ ಆಯ್ತು. ಇವತ್ತು ಸ್ಪಿಟಿ ವ್ಯಾಲಿ ಎಕ್ಸಿಟ್ ಆಗ್ತೇನಪ್ಪ. ಅದೊಂದು ಬೇಜಾರೇನಿಲ್ಲ. ಎಲ್ಲ ಪ್ಲೇಸಸ್ ನೋಡ್ದೆ. ಆಲ್ ರೈಟ್, ಸೊ ಲೆಟ್ಸ್ ಗೋ. ಇಲ್ಲಿ ಚಾಗ್ ನಿಲ್ಸಿದ್ದೆ. 17-18 1 ತಾಸು 25 ಕಿಲೋಮೀಟರ್ ಅಷ್ಟೇ. ಫುಲ್ ಆಫ್ ರೋಡ್. ಯಪ್ಪಾ, ಸಾಕಾಗ್ಬಿಡ್ತು. ರೋಡ್ ವರ್ಕ್ ನಡೆದಿತ್ತು ಎಲ್ಲ ಕಡೆ. ಇನ್ನೇನು ಈ ವರ್ಷ ಮಾಡ್ತಾರ ರೋಡ್. ಇನ್ನು ಎಷ್ಟೈತಪ್ಪ, 61 ಕಿಲೋಮೀಟರ್ ಆದ್ಕೂಳ ಡಿವಿಯೇಷನ್ ಆಯ್ತು 14 ಕಿಲೋಮೀಟರ್. ಅವ್ರು ಹೇಳಕ್ಕಿದ್ರೆ ಫುಲ್ ಆಫ್ ರೋಡಿಂಗ್ ಆಯ್ತು. ಕುಂಜುಮ್ ಪಾಸ್ ಆದ್ಕೂಳೆ ಚಹಾ ಬೆಳಗ್ಗಿಂದ ಏನೂ ಕುಡ್ದಿದ್ದಿಲ್ಲ, ಅದಕ್ಕೆ 2 ಕಪ್ ಚಹಾ ಕುಡ್ದೆ. ಯಪ್ಪ, ಸಾಕಾತ್. ಇನ್ನು ಹಿಂಗ ಪ್ಲೇನ್ಸ್ದಾಗ ಆಫ್ ರೋಡಿಂಗ್ ಇತ್ತಂದ್ರು 30-40 ಸ್ಪೀಡ್ದಾಗ ಹೊಡಿಬಹುದು. ಈ ಗುಡ್ಡ ಬೆಟ್ಟದಾಗ ಆಫ್ ರೋಡ್ ಬಂತು ಅಂದ್ರೆ 10 ಸ್ಪೀಡ್ ಅಷ್ಟೇ. ಹೋಗುವಾಗೂ ಫಸ್ಟ್ ಗೇರು, ಬರುವಾಗೂ ಫಸ್ಟ್ ಗೇರು. ಹಿಂಗಿತ್ತಂದ್ರೆ 30-40 ಸ್ಪೀಡ್ ಹೊಡಿಬಹುದು, ಏನಾಗಲ್ಲ. ಆಲ್ ರೈಟ್, ಲೆಟ್ಸ್ ಗೋ.
ಆಯ್ತು, ಇಲ್ಲೇ ಲೋಸಾರ್ ಅಂತ ಊರೈತೆ, ಅಲ್ಲಿ ನಿಲ್ಸಿದ್ದೆ. ಚೆಕ್ ಪೋಸ್ಟ್ ಐತಿ ಇಲ್ಲಿ. ಇಲ್ಲಿಂದ ಸ್ಪಿಟಿ ವ್ಯಾಲಿ ಆಕ್ಚುಲಿ ಸ್ಟಾರ್ಟ್. ಇಲ್ಲೇ ನಾಷ್ಟಾ ಚಹಾ ಮಾಡಿದೆ, ಪರೋಟ 2 ಚಹಾ ಕುಡ್ದೆ. ಟೈಮು ಎಷ್ಟಾಗೈತೆ? 9:15. ಸೊ 3 ತಾಸ್ದಾಗ 2 ಬ್ರೇಕ್ ತಗೊಂಡು ಬರೀ 60 ಕಿಲೋಮೀಟರ್. ಆಮೇಲೆ ಇಲ್ಲೂ ಪೊಲೀಸರು ಹೇಳಿದ್ರು ಅರೌಂಡ್ 100 ಕಿಲೋಮೀಟರ್ಸ್ ಇಲ್ಲೇ ನೆಟ್ವರ್ಕ್ ಇಲ್ಲ, ಯಾರಿಗಾರು ಕಾಲ್ ಮಾಡೋದಿತ್ತಂದ್ರೆ ಈಗ ಮಾಡ್ರಿ ಅಂತ. ನೋ ನೆಟ್ವರ್ಕ್ ಝೋನ್ ಸ್ಟಾರ್ಟ್ ಆಕೈತಿ ಈಗ ಸ್ವಲ್ಪ ಹೊತ್ತದ. ಥಂಡಿ ಐತ್, 15 ಡಿಗ್ರೀಸು. ಆಮೇಲೆ ಫುಲ್ ಆಫ್ ರೋಡಿಂಗ್. ಉಪ್ಪ, ನಾನು ಇಷ್ಟು ರೈಡ್ ಮಾಡೇನ ಕಾಶ್ಮೀರ್, ಲದಾಖ್, ಉತ್ತರಾಖಂಡ್, ಈಗ ಹಿಮಾಚಲ್. ಇವತ್ತಷ್ಟು ಚಾಲೆಂಜಿಂಗ್ ಅಡ್ವೆಂಚರಸ್ ಇದ್ದಿದ್ದಿಲ್ಲಪ್ಪ. ಸಖತ್ ಇವತ್ತು. ಇಲ್ಲಿಂದ 26 ಕಿಲೋಮೀಟರ್ ಡಿವಿಯೇಷನ್ ಐತಿ ಚಂದ್ರತಾಲ್ ಮೇನ್ ರೋಡ್ ಇಂದ. ಸೊ ಅಂದ್ರೆ ಅರೌಂಡ್ 18-20 ಕಿಲೋಮೀಟರ್ ಯಾವ್ದು ಪಾಸು, ಕುಂಜುಮ್ ಪಾಸ್ ಐತೆ. ಸೊ ಇನ್ನೊಂದು ತಾಸ್ ಸಾಕೈತಿ. ಹಿಂಗೆ ರೋಡ್ ತಂದ್ರೆ ಹೊಡ್ಯಾಕ ಬರಲ್ಲ ಸ್ಪೀಡು. ಏನ್ ವ್ಯೂ, ಎಲ್ಲ ಸ್ನೋ ಕ್ಯಾಪ್ ಮೌಂಟನ್ಸ್ ಕಾಣತ್ತ ಎಲ್ಲ ಕಡೆ. ಆಯ್ತು, ಕುಂಜುಮ್ ಪಾಸ್ಗೆ ಹೋಗಿನ ನಿಮ್ಗೆ ಸಿಗ್ತೇನೆ ನಾನು. ಬಂದ್ಮುಟ್ಟಿದೆ ಕುಂಜುಮ್ ಪಾಸ್. ಯಪ್ಪ, ಏನು ಆಫ್ ರೋಡು ಯಪ್ಪ. ಇಲ್ಲಿ ಆಲ್ಮೋಸ್ಟ್ 0 ಡಿಗ್ರೀಸ್ ಐತೆ. ಏನ್ ವ್ಯೂ ಯಪ್ಪ. ಇಲ್ಲಿ ತರ ಜೋಜಿಲಾದ ನೆನಪು ಬಂತು. ಹೆವಿ ಥಂಡಿ ಇತ್ತು. ಬರೇ ಫಸ್ಟ್ ಗೇರ್ ಸೆಕೆಂಡ್ ಗೇರ್, ಅಷ್ಟು ಖರಾಬ್ ರೋಡ್ ಐತಿ. ವಾವ್, ನೋಡ್ರಿ ಒಳಗೆ ಹೋಗುನು ಏನೈತೆ ಅನ್ನೋದು. ಇಲ್ಲೂ ಸಣ್ಣ ಮೊನಾಸ್ಟ್ರಿ, ಅವ್ರದ್ದು ಗುಡಿ. ಟೈಮ್ 10 ಗಂಟೆ ಆಗಕ್ಕೆ ಬಂದೈತೆ. ಅಯ್ಯೋ, ಇನ್ನೊಂದು ರೌಂಡ್ ಆಗ ಹೊರಟು ಬಿಡೋಣ. ಮ್ಯಾನ್, ಒಂದು ಫೋಟೋ ತಕ್ಕೊಳ್ಳೋಣ. ರೋಡ್ ಫುಲ್ ಆಫ್ ರೋಡಿಂಗ್. ನೋಡಿ, ಏನ್ ಫೋಟೋ ಗಿಟೋ ಏನ್ ಬೇಡ ಅಪ್ಪ, ಸಾಕತ್ ಅಪ್ಪ. ಇದು ಗ್ಲೌಸ್ ಹಾಕೋತೇನೆ.
Kunzum Pass done. ಇದು ಭಾಳ ಚಾಲೆಂಜಸ್ ರೂಟ್ ಇತ್ತು ಲಿಟ್ರಲಿ. ಲೈಫ್ ಇಂಥ ರೂಟ್ಸ್ ಕೊಡೋದಿಲ್ಲ. 3-4 ಕಡೆ ಅಂತೂ ಸ್ಲಿಪ್ ಆಗಾಕತ್ಬಿಟ್ಟಿತ್ತು. ಬರೀ ಕಲ್ಲು ಇರ್ತಾವ. ಇನ್ನು ಚಂದ್ರತಾಲ್ ಲೇಕ್ 20 ಕಿಲೋಮೀಟರ್, 24 ಕಿಲೋಮೀಟರ್, 8 ಕಿಲೋಮೀಟರ್ ಅದು ಫುಲ್ ಡಿವಿಯೇಷನ್ ಐತೆ. ಅಮೇಝಿಂಗ್. ಇದು ಕುಂಜುಮ್ ಪಾಸ್ ಕೆಳಗೆ ಇಳಿದ್ ಬಂದೆ. ಈಗ ಒಂದ್ ಡಿವಿಯೇಷನ್ ಇತ್ತು, ರೈಟ್ ತಗೊಳ್ದಿತ್ತು, ತಗೊಂಡೇನೀಗ. ಈಗ ಇದು ಚಂದ್ರತಾಲ್ ಲೇಕ್ ಇಲ್ಲಿಂದ 10 ಕಿಲೋಮೀಟರ್ ಐತಿ. ಇಲ್ಲೊಂದು ವಾಟರ್ ಕ್ರಾಸಿಂಗ್. ಯಪ್ಪಾ, ಫುಲ್ ಕೋಲ್ಡ್ ನೀರ್ ಇರ್ತೈತೆ. ನಂದು ವಾಟರ್ ರೆಸಿಸ್ಟೆನ್ಸ್ ಅಷ್ಟೇ, ವಾಟರ್ ಪ್ರೂಫ್ ಅಲ್ಲ ನಂದು. ಅಯ್ಯಯ್ಯೋ, ಅಯ್ಯೋ, ತೊಯ್ತು ತೊಯ್ತು, ನೀರ್ ಒಳಗೋಯ್ತು. ಅಯ್ಯೋ ಅಯ್ಯೋ, ನೋಡು, ಒಂದೊಂದು ಕಾಲೇ ಮಾಡ. ಅಯ್ಯಪ್ಪ, ದೊಡ್ಡ ದೊಡ್ಡ ಕಲ್ಲದ. ಅಯ್ಯೋ ಸಾಕತ್. ಅಯ್ಯೋ, ಶೂಸ್ ನಿಲ್ಲುದು ಬೇಡದ್ರಿ. ಹಾಕೋದು. ಅಯ್ಯೋ, ಅಯ್ಯೋ, ಅಯ್ಯಪ್ಪ, ಸಾಕತ್. ಸೊಂಟ ಹಿಡಕತ್ತಂದು ವಯಸ್ಸಾದ ಹೊಡೋಣ. ಅಯ್ಯಪ್ಪ, ಇದು 10 ಕಿಲೋಮೀಟರ್ ತೋರ್ಸತ್ತೈತೆ, ಆದ್ರೆ ಟೈಮ್ 50 ಮಿನಿಟ್. ಅಯ್ಯೋ, ಅನಾಹುತ ಅದ ರೋಟು. ಅಯ್ಯೋ, ಆಯ್ತು, ಬಂದು ಮುಟ್ಟಿದೆ. ಇಲ್ಲೇ ಪಾರ್ಕಿಂಗ್ ಮಾಡಿ ಒಂದು ಅರ್ಧ ಕಿಲೋಮೀಟರ್ ನಡಿಬೇಕು. ಅಯ್ಯೋ, ಏನು ಆಫ್ ರೋಡಿಂಗ್. ಲಾಸ್ಟ್ 4 ಕಿಲೋಮೀಟರ್ಸು 21 ಮಿನಿಟ್ಸು. ಅಯ್ಯೋ, ಒಂದೆರಡು ಮತ್ತೆ ಎಕ್ಸ್ಟ್ರಾ 2 ವಾಟರ್ ಕ್ರಾಸಿಂಗ್ ಸಿಕ್ಕು ಮೊಣಕಾಲ್ ತನಕ. ಕಲ್ಲು, ಯಪ್ಪ, ಎಂತ ದೊಡ್ಡ ದೊಡ್ಡ. ಫುಲ್ ಸುಸ್ತಾಗ್ಬಿಟ್ಟೈತೆ ನಂಗೆ. ಟೈಮ್ 11:15 ಆಗಿತ್ತು. ಯಪ್ಪ, ವ್ಯೂ ಮಾತ್ರ ಅದ್ಭುತ. ಹಿಂದೆ ನೋಡ್ರಿ, ಒಂದು ಸೈಡು ಎಲ್ಲ ಕಡೆ. 2 ಕಿಲೋಮೀಟರ್ ಟ್ರೆಕ್ ಮಾಡೋದಾತ.
ಆ, ಇಲ್ಲೇ ಒಂದ್ ಚಾಚಾ ಚಾಚಿ ಢಾಬಾ ಅಂತಪ್ಪ. ಎಲ್ಲದೇನಂದ್ರ ಹಿಂದ ಅದ ಕುಂಜುಮ್ ಪಾಸ್ ಕೆಳಗೆ ಇಳ್ತಾ ಒಂದ್ ಡಿವಿಷನ್ ಬರ್ತೈತಿ, ಒಂದ್ ಚಂದ್ರತಾಲ್ ಒಂದ್ ಮನಾಲಿ ಈ ರೂಟ್. ಅಯ್ಯೋ, ಅದ್ 12 ಕಿಲೋಮೀಟರ್ ಒಂದ್ ತಾಸ್ ತಗೊಂಡು ಕೆಳಗ್ ಬಂದೆ. ಇಲ್ಲೇ ಪರಾಟ ಚಾ ಕುಡ್ದೆ. ಇದು ಇದು ಚಾಚಾ ಚಾಚಿ ಢಾಬಾ ಐತಲ್ಲ, ಒಳಗ್ 50 ಜನ ಊಟ ಮಾಡಾಕತ್ತಾರ. ಆಮೇಲೆ ಅಲ್ಲಿ ಒಳಗೆಲ್ಲ ನಿಮ್ಗೆ ಏನೇನ್ ಐಟಮ್ ಬೇಕು, ಬಿಸ್ಕೆಟ್ಸ್, ಚಿಪ್ಸ್, ವಾಟರ್ ಬಾಟಲ್, ಕೋಕ್, ಏನೇನ್ ಸ್ನಾಕ್ಸ್ ತಿನ್ನಾಕ್ ಬೇಕು, ಮ್ಯಾಗಿ, ಒಂಥರ ಅಂಗಡಿ ಮಾಡ್ಯಾರ ಅಲ್ಲಿ. ಅಷ್ಟ್ ದೊಡ್ಡದೈತಿ. ಆ, ಅಯ್ಯೋ, ಎಲ್ಲಿ ಹೋತಪ್ಪ ಗ್ಲೌಸ್? ಅಯ್ಯೋ, ಇಲ್ಲ ಐತಿ. ಗ್ಲೌಸ್ ಬಿಟ್ಟು ಬಂದೆ ಅಂತ ಮಾಡಿದ್ದೆ. ಏನ್ ಲೊಕೇಶನ್. ನಮ್ ಮೈ ಕೈ ಫುಲ್ ಬಾಡಿ ಪೇನ್ ಬಂದ್ಬಿಟ್ಟೈತಿ ಈಗ. ಎಸ್ಪೆಷಲಿ ಏನೋ ಬೆರಳು ಹಿಂಗ ಹಿಡ್ಕೊಂಡು ಫಸ್ಟ್ ಏರ್ದಾಗ ಹೋಗುದ್ ಬರೇ ಸಾಕಾಗ್ಬಿಟ್ಟೈತಿ ಜೀವನ. ಮನೆಗೆ ಯಾವಾಗ ಹೋಗ್ತೇನೋ ಅಂತ ಕಾಯಾಗತ್ತ. ಆದ್ರೆ ಇನ್ನು 5 ದಿನ ಆಯ್ತು. ಟೈಮ್ ಬಂದ್ಬಿಟ್ಟು 1:40. ಮನಾಲಿಗ ಆ, ಇನ್ನೂ ಒಂಥರ 90-100 ಕಿಲೋಮೀಟರ್ಸ್ ಇರ್ಬೇಕು. ಅಲ್ಲೇ ಒಂದ್ 2-3 ವಾಟರ್ ಕ್ರಾಸಿಂಗು, ಯಪ್ಪ ಮೊಣಕಾಲ್ ತನಕ ಬರುವಷ್ಟು ನೀರಿದ್ದು. ನನ್ಗ ನಿನ್ನೆ ಏನಂದ ನಾ ಹೇಳ್ದೆ, ಇಲ್ಲಪ್ಪ ಬೆಳಿಗ್ಗೆ ಆ, ನಿನ್ನೆ ನಾನು ಹೇಳ್ದೆ 9 ಗಂಟೆ ಬಿಡ್ತೇನಪ್ಪ, ನನ್ಗೆ 6 ತಾಸು ತೋರ್ಸಾಗ್ತತಿ. 6 ಆಗಲ್ರಿ ಅದು, 10 ಗಂಟೆ ಲಗಿಗ್ಗೆ ಅಂದ. ನಾನು 200 ಕಿಲೋಮೀಟರ್ 10 ಗಂಟೆ ಹೆಂಗಪ್ಪ ಅಂತ ನಾನು, ಆಯ್ತು ಬಿಡ ಅವ 5 ಗಂಟೆಗೆ ಬಿಡೋಣ ಆಗ್ತಿದ್ದ. ಯಾಕಂದ್ರೆ ವಾಟರ್ ಕ್ರಾಸಿಂಗ್ ಇರುವಲ್ಲೇ ನೀರ್ ಕಡಿಮೆ ಇರ್ತಾವ, ಬೆಳಿಗ್ಗೆ ಬಿಸಿಲು ಆಗ್ತಾ ನೀರ್ ಕರಗ್ತೈತ. ಅದಕ್ಕೆ ಅಪ್ಪ ನನಗೆ 5 ಗಂಟೆ ಅಷ್ಟು ಬೆಳಿಗ್ಗೆ ಎದ್ದು ಆಗಲ್ಲ, 6ಕ್ಕೆ ಬಿಟ್ಟೆ. ಹೇಳಿದ್ದು ಕರೆಕ್ಟ್ ಅಪ್ಪ, ಇಲ್ಲ ಅಂದ್ರ ಗೋವಿಂದ. ಇಲ್ಲೇ ಊಟಕ್ಕೆ ನಿಲ್ಸಿದ್ದೆ. ಒಂದ್ ಪರೋಟ, 2 ಚಾ. ಅಯ್ಯೋ, ಏನ್ ಆಫ್ ರೋಡಿಂಗು. 4 ಗಂಟೆ ಆತ್, ಇನ್ನೂ 80 ಕಿಲೋಮೀಟರ್ಸ್ ಆಯ್ತು. 10 ತಾಸ್ದಾಗ ಎಷ್ಟ್ ಹೊಡೆದೇನಂದ್ರ ಬರೇ 140. 10-20 ಮೇಲೆ ಹೋಗಾಕ ಆಗಲ್ಲ. ಅಯ್ಯೋ, ಅದಕ್ಕಿಲ್ಲ ಅಂಗಡಿ ಒಂದ್ ಜೊತೆ ಮಾತಾಡಕ್ತಿದೆ. ಅವನೇನ್ ಹೇಳ್ದ ಅಂದ್ರೆ, ಯಾರು ಹಂಗ ಮನಾಲಿದಿಂದ ಕಾಗದ್ ಮಾಡಲ್ಲ, ಅಥವಾ ಕಾಗದಿಂದ ಇಲ್ಲೇ ಚಂದ್ರ ತಾಲ್ದಾಗ ಇರ್ತಾರ ಅಂತ. ಇನ್ನೂ ಒಂದ್ 25-28 ಕಿಲೋಮೀಟರ್ ಆಫ್ ರೋಡಿಂಗ್ ಐತ, ಆದ್ರೆ ಇಷ್ಟು ಇಲ್ಲ ಅಂತ. ಮೊದ್ಲು ರಿವರ್ ಬೆಡ್ ಮೇಲೆ, ರಿವರ್ ಬೆಡ್ ಬಾಜುನ ರೋಡ್ ಇತ್ತು. ಅದಕ್ಕೆ ವಾಟರ್ ಕ್ರಾಸಿಂಗ್ ರೋಡ್ ಎಲ್ಲಾ ಖರಾಬು. ಸೊ 4 ಅಂದ್ರೆ ಮನಾಲಿ 3-3.5-4 ತಾಸ್ ಬೇಕಂದ. ಈಗ ಕುದ್ರಿ 3.5-4 ತಾಸ್ ಅಂದ. ಸೊ ಏನಂದ್ರ ಆ, ಮುಟ್ಟೋದು 8 ಗಂಟೆ ಆಕೇತಿ. ಆಮೇಲೆ ನಾನೇನ್ ಅನ್ಕೊಂಡಿದ್ದೆ, ನಾಳೆ ಮತ್ ಎದ್ದು ಮತ್ ನೆಕ್ಸ್ಟ್ ಊರ್ಗ್ ಹೋಗೋಣಂತ. ನಾಳೆ ಒಂದಿನ ರೆಸ್ಟ್ ತಗೊಂಡ್ಬಿಡ್ತೇನೆ.
ರೈಟ್, ಅಟಲ್ ಟನಲ್ ಬಂದೆ. ಟೈಮ್ 5:40. ಲಾಸ್ಟ್ 12 ಕಿಲೋಮೀಟರ್ ಹೈವೇ ಸಿಕ್ತು. ಅದಕ್ಕಿಂತ ಮುಂಚೆ ಅಯ್ಯೋ ದೇವ್ರೆ, ನಂದು ಈ ಜನ್ಮದ ಏನು ಆಫ್ ರೋಡಿಂಗ್ ಮುಗಿತು ಓಟ. ಸೊ ಈ ಕಡೆ ಸೀದಾ ಹೋದ್ರ ಲೇಕ್ ಹೋಗ್ತೈತ, ಕೀಲಾಂಗ್ ಅಲ್ಲಿ ಇಲ್ಲಿ. ಇದು ಆಮ್, ಏನಂತಾರ, ಅಟಲ್ ಟನಲ್ ಮನಾಲಿ ಸೈಡ್. ಸುಸ್ತಾಯ್ತಪ್ಪ, ನಡು ಜಿಟಿ ಜಿಟಿ ಮಳಿ ಸ್ಟಾರ್ಟ್ ಆತು. ಹಾ, ಮನಾಲಿ ಇನ್ನು 33 ಕಿಲೋಮೀಟರ್, ಇನ್ನೊಂದ್ ತಾಸ ಆಕೇತ. ನಾನ್ ತಿಂದೇನಾದ್ರೂ ತಿಂದು ಹೋಗ್ತೇನೆ ಇವತ್ತು. ಏನೋ ಆಮ್, ಇವತ್ತು ನಾಳೆ ರೆಸ್ಟ್ ತಗೋತೇನೆ. ನಾಳೆ ಮಧ್ಯಾಹ್ನ ಮೇಲೆ ಮನಾಲಿ ಸುತ್ತಾಡ್ತೇನೆ. ಆ ಆಯ್ತು, ಹಂಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ನಾನು. ಐ ಹೋಪ್ ನಿಮ್ಗೆ ಅಡ್ವೆಂಚರಸ್ ಅನಿಸ್ತು. ಸೊ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.